ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್, ಟ್ರಾವೆಲಿಂಗ್ ಲಾಗ್. ಇದು ಯಾರ್ಯಾರು ಬೆಂಗಳೂರು ನಿಯರ್ ಮತ್ತೆ ತುಮಕೂರು ದೊಡ್ಡಬಳ್ಳಾಪುರ ನಿಯರ್ ಇರೋದು ಈ ಜಾಗ ಮಿಸ್ ಮಾಡ್ಕೊಂಬಿಡಿ. ಅದುವೇ ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್. ಇಟ್ ಈಸ್ ಎ ಬ್ಯೂಟಿಫುಲ್ ಪ್ಲೇಸ್ ಫಾರ್ ಪೀಸ್, ಫುಲ್ ಕಾಮ್ ಅಂಡ್ ಬರೀ ಅನಿಮಲ್ ಲೈಕ್ ಬರ್ಡ್ ನೇಚರ್ ಸೌಂಡ್ ಮಾತ್ರ ಕೇಳಿಸ್ತಿರುತ್ತೆ ನಿಮ್ಗೆ ಇಲ್ಲಿ. ಮತ್ತೆ ಸ್ನೇಹಿತರೆ, ಬೆಳಗ್ಗೆ ಹೊತ್ತು ಮಾತ್ರ ಸೂಪರ್ ಆಗಿರುತ್ತೆ. ಫಾಗ್ ಎಲ್ಲ ತುಂಬ್ಕೊಂಡಿರುತ್ತೆ ಬಂದ್ರೆ ಬೆಳಗ್ಗೆ ಹೊತ್ತು ಮಾತ್ರನ. ಸ್ನೇಹಿತರೆ, ಈಗ ಈ ಜಾಗ ಫುಲ್ ತೋರಿಸ್ತೀನಿ, ಬನ್ನಿ. ಈ ಜಾಗ ಫುಲ್ ನಿಮ್ಗೆ ತೋರಿಸಿ, ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ ಸ್ನೇಹಿತರೆ, ಈಗ ಅಲ್ಲಿ ಟ್ರೀಗಳಿದೆ, ಟ್ರೀಗಳ ಮಧ್ಯೆ ಹೆಂಗ್ ಕಾಣೋದು ಅಂತ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ಇಲ್ಲಿ ನೋಡಿ ಈಗ ಎಷ್ಟು ಸೂಪರ್ ಆಗಿದೆ. ಇಲ್ಲಿ ಫುಲ್ ಮರಗಳು ತುಂಬ್ಕೊಂಡಿದೆ. ಇಲ್ಲಿ ಸೂಪರ್ ನೇಚರ್ ಸ್ನೇಹಿತರೆ. ಬೆಂಗಳೂರು ಟ್ರಾಫಿಕಲ್ಲಿ ಆ ಸಿಟಿ ಒಳಗಿರೋರಿಗೆ ಇದು ಬೆಸ್ಟ್ ಪ್ಲೇಸು. ನಮ್ಮ ಹಳ್ಳಿ ಇರೋರಿಗೆ ಇದೆ ಈ ಥರ ಎಲ್ಲ ನೋಡಿದ್ರೆ ಹೆಂಗೆ ಅನ್ಸುತ್ತೆ ಸ್ನೇಹಿತರೆ. ಈಗ ನೋಡಿಲ್ಲಿ ಅಲ್ಲಿ ಹಿಂದೆ ಕಾಣ್ತಿದೆಯಲ್ಲ, ಆ ಥರ ಗ್ರಾಸ್ ಲ್ಯಾಂಡು ನಮ್ಮ ಊರುಗಳ ಕೆರೆ ಹತ್ರನೇ ಇರುತ್ತೆ ಸ್ನೇಹಿತರೆ. ಬಟ್ ಬೆಂಗಳೂರಲ್ಲಿ ಆ ಥರ ಅನ್ಸೋದಿಲ್ವಾ, ಅದಕ್ಕೋಸ್ಕರ ತೋರಿಸ್ತಾ ಇದೀನಿ ನೋಡಿ. ಯಶವಂತಪುರದಿಂದ ಒಂದು 25 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಅಷ್ಟೇ. ನೆಲಮಂಗಲದಿಂದ ಒಂದು 15 ಆಗ್ಬೋದು ಅನಿಸುತ್ತೆ, 15 to 20 ಆಗ್ಬೋದು. ಸೇಮ್ ಅದು ಆ್ಯಕ್ಚುಲಿ ಸೆಂಟ್ರಾಗಿದೆ. ಇದು ಆ್ಯಕ್ಚುಲಿ ಈ ಸೈಡ್ ಇದೆ, ಆ ಸೈಡು ಫುಲ್ ಗ್ರಾಸ್ ಇದೆ. ಇಲ್ಲಿ ಈಗ ಜಾಸ್ತಿ ಇಲ್ಲಿ ಮರಗಳಿದೆ, ಒಳ್ಳೆ ಏರ್ ಕೊಡುತ್ತೆ ಈಗ ಬ್ರೀತಿಂಗ್. ಇಲ್ಲಿ ತುಂಬ ಮರಗಳಿವೆ, ಏನಿಲ್ಲ ಅಂದ್ರೆ ಒಂದು 1 ಕಿಲೋಮೀಟರ್ವರೆಗೂ ಏಕ ಮರ ಇದೆ. ನೀವು ಬರ್ಬೇಕಾದ್ರೆಲ್ಲ ಸಿಗುತ್ತೆ, ತುಂಬ ಮರಗಳಿದೆ ಸ್ನೇಹಿತರೆ ಇಲ್ಲಿ. ಹಂಗೆ ನೆಟ್ಕೊಂಡು ಹೋಗೋಣ ಬನ್ನಿ. ಬೈಕ್ ತಗೊಂಡು ಹೋಗೋದಿತ್ತು, ಬೇಡ ಬನ್ನಿ ಹಂಗೆ ತೋರಿಸ್ತೀನಿ. ಒಂದು 300 ಮೀಟರ್ ಹೋಗ್ತೀನಿ ಸ್ನೇಹಿತರೆ. ಇವು ನೋಡ್ತಿದ್ರಲ್ಲ, ಇವೆಲ್ಲ ಇನ್ನ ಸುಸಿ, ಅಂದರೆ ಇದೇ ಥರ ಆಗೋದಕ್ಕೆ ಯಾರೋ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಸುಸಿ ನೆಟ್ಟಿದ್ದಾರೆ. ಯಾಕಂದರೆ ಮುಂದಕ್ಕೆ ಮರಗಳನ್ನ ನಾವು ಬೆಳೆಸ್ಬೇಕಲ್ಲ, ಅದಕ್ಕೋಸ್ಕರ ಮರಗಳನ್ನು ಕಡಿಬೇಡಿ ಉಳಿಸಿ ಅಂತ ಹೇಳಿ ಎಲ್ಲ ಇನ್ನು ಮುಂದಕ್ಕೆಲ್ಲ ಇಟ್ಟಿದ್ದಾರೆ. ಇದು ಇನ್ನು ಒಂದು 10 years ಬಿಟ್ಟು ನೋಡಿದ್ರೆ ಇದು ಫುಲ್ ಎಲ್ಲ ಇದೇ ಆಗುತ್ತೆ. ಇದು ತುಂಬ ಗ್ರಾಸ್ ಲ್ಯಾಂಡ್ ಅಂತ ಹೇಳಿದ್ದಾರೆ, ಬಟ್ ಈಗ ಸ್ವಲ್ಪ ಕಮ್ಮಿನೇ ಇದೆ ನೋಡಿ ನೀವೇ. ಅಂದರೆ ಒಟ್ಟಿನೊಳಗೆ ಈ ಮಾನ್ಸೂನ್ ಸೀಸನ್ ಟೈಮಲ್ಲಿ ಸೂಪರಾಗಿ ಕಾಣುತ್ತೆ. ಗ್ರಾಸ್ ಎಲ್ಲ ಒಂದು ಲೆವೆಲಿಗೆ ಬಂದಿರ್ತದೆ. ಈಗ ಸಮ್ಮರ್ ಸೀಸನ್ ಅಲ್ವಾ, ಬಟ್ ಹಂಗೂ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಪೀಸ್ಫುಲ್ಲು, ಕಾಮಾಗಿರುತ್ತೆ. ಯಾರ್ಯಾರು ಸಿಟಿ ಒಳಗಿರೋರಿಗೆ ಬೆಸ್ಟ್ ಪ್ಲೇಸ್. ಬೆಂಗಳೂರಂತೂ ನಿಯರ್ ಇದೆ ಸ್ನೇಹಿತರೆ, 30 ಕಿಲೋಮೀಟರ್ ಎಲ್ಲ ಬರ್ಬೋದು ನೀವು ಬೆಂಗಳೂರಾಗಿದ್ದರೆ. ಯಶವಂತಪುರದಿಂದ 20 to 25 ಆಗುತ್ತೆ, ನೀವೇ ನೋಡಿ. ಇನ್ನು ಸ್ನೇಹಿತರೆ, ಇನ್ನು ಆ ಕಡೆ ಎಲ್ಲ ಮರನೇ ಇದೆ, ಅಲ್ಲಿ ಕಾಣ್ತಿದೆಯಲ್ಲ ಅಲ್ಲೆಲ್ಲ ಮರ ಇದೆ. ಅಲ್ಲೇ ಯಾರೋ ಬಂದಿದ್ದಾರೆ, ಅಲ್ಲಿ ಹೋಗೋದು ಬೇಡ ಸ್ನೇಹಿತರೆ. ಇನ್ನು ಅಲ್ಲ, ನನ್ನ ಬೈಕ್ ಅಲ್ಲಿ ನಿಲ್ಸಿದ್ದೀನಿ. ನಿಮಗೆ ನಾನು ಇನ್ನು ಅಲ್ಲಿ ತೋರಿಸ್ತೀನಿ. ಇನ್ನು ಮುಂದೆ ಏನು ಇಲ್ಲ ಅನ್ಸುತ್ತೆ, ಆ ಕಡೆ ತೋರಿಸ್ತೀನಿ ಸ್ನೇಹಿತರೆ. ಆ ಕಡೆ ಒಂದ್ಸತಿ ತೋರಿಸ್ತೀನಿ. ಅದೊಂದಿಷ್ಟು ಕವರ್ ಮಾಡಿದ್ರೆ ಫುಲ್ ಇದು ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ ಫುಲ್ ಕವರ್ ಆದಂಗೆ. ಓಕೆ ಸ್ನೇಹಿತರೆ, ನಾನೀಗ ಅಲ್ಲಿ ಬೈಕಲ್ಲಿ ಹೋಗ್ಬಿಟ್ಟು, ಸ್ವಲ್ಪ ದೂರ ಇದೆ, ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಆನ್ ಮಾಡ್ತೀನಿ. ಸ್ನೇಹಿತರೆ ನೋಡಿ ಹೇಗಿದೆ, ಬ್ಯೂಟಿಫುಲ್ ಆಗಿದೆ. ಬ್ಯೂಟಿಫುಲ್ ಅಂತಾರಲ್ಲ, ಒಂದು ಲೆವೆಲಿಗೆ ಕಾಮ್ ಆಗಿದೆ ಸ್ನೇಹಿತರೆ. ಇಲ್ಲಿ ತುಂಬಾ ಜನ ವಿಡಿಯೋ ಶೂಟಿಂಗ್ ಮಾಡ್ತಿದ್ದಾರೆ. ನೀವು ಆ ಕಡೆ ಹೋಗಿ ತೋರಿಸ್ತೀನಿ. ಅಲ್ಲಿಂದ ಬಂದ್ವಿ, ನಿಮ್ಗೆ ತೋರಿಸ್ತೇನೆ ಬಂದಿದ್ದ. ಆ್ಯಕ್ಚುಲಿ ಇದೇ ಎಂಡು ನೋಡಿ, ಇದೇ ಎಂಡು. ಅಲ್ಲಿ ಸ್ಟಾರ್ ರೋಡ್ ಇದೆ, ಅಲ್ಲಿ ಸ್ಟಾರ್ ರೋಡ್ ಕಾಣ್ತಿದೆ, ಅದು ಸ್ಟಾರ್ ರೋಡ್ ಫುಲ್ ಬೌಂಡ್ರಿ ಥರ ಸ್ಟಾರ್ ರೋಡ್ ಇದೆ. ಇದೇ ಎಂಡು. ಅಲ್ಲೊಂದೇನೋ ಶೆಡ್ ಥರ ಇದೆ, ಏನು ಅಂತ ಗೊತ್ತಿಲ್ಲ ಸ್ನೇಹಿತರೆ. ಬಿಸಿಲು ಬೇರೆ ಕಣ್ಣಿಗೆ ಹೊಡಿತೆ. ಶೆಡ್ ಥರ ಇದೆ ಅಲ್ಲಿ, ಇಲ್ಲೊಂದು ಟ್ಯಾಂಕರ್ ಇದೆ ಅಷ್ಟೇ ಸ್ನೇಹಿತರೆ. ನೋಡಿ ಇಲ್ಲೆಲ್ಲನ ಸುಸಿನ ಇಟ್ಟಿದ್ದಾರೆ. ಅದು ಅಲ್ಲಿಂದ ನಾನು ತೋರಿಸೋದ್ನಲ್ಲ, ಫುಲ್ ಎಲ್ಲ ಕಡೆನೂ ಇಟ್ಟಿದ್ದಾರೆ. ಬಟ್ ಇಲ್ಲೊಂದು ಹೋಗಿದೆ. ಬಟ್ ನಿಮಗೆ ಸಣ್ಣ ಕಾಣ್ತಿದೆ ನೋಡಿ, ಅವೆಲ್ಲ ಆಲ್ರೆಡಿ ಬೆಳೀತಿದೆ ನೋಡಿ. ಇಲ್ಲಿ
ಮತ್ತು ಈ ಕಡೆ ನೋಡಿ ಇಲ್ಲೂ ಎಲ್ಲ ಆಲ್ಮೋಸ್ಟ್ ಅಲ್ಲಿ 10 ಇಯರ್ಸ್ ಒಳಗೆ ಇದು ಹೆಂಗಿರುತ್ತೆ ಅಂದರೆ ಒಳ್ಳೆ ಸೂಪರಾಗಿ ಕಾಣುತ್ತೆ ಸ್ನೇಹಿತರೆ. 10 ಇಯರ್ಸ್ ಒಳಗೆ 10 ಇಯರ್ಸ್ ಕೂಡ 5 ಇಯರ್ಸಲ್ಲೇ, ಬಿಕಾಸ್ ಇಷ್ಟೊಂಥರ ಹೊಸದಾಗೆಲ್ಲ ನೆಟ್ಟಿದ್ದಾರೆ. ಓಕೆ ಸ್ನೇಹಿತರೆ, ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ ಫಾರೆಸ್ಟ್ ಅಂತ ಹೇಳಕ್ಕಲ್ಲ, ಗ್ರಾಸ್ ಲ್ಯಾಂಡು. ಮತ್ತು ಸ್ನೇಹಿತರೆ ಇದ್ರ ಏನಂದರೆ ಈ ಸಿಟಿಲಿ ಟ್ರಾಫಿಕ್ ಮತ್ತು ವರ್ಕ್ ಪ್ರೆಷರ್ಲಿರೋರಿಗೆ ಮಾರ್ನಿಂಗ್ ಹೊತ್ತು ಸ್ವಲ್ಪ ಕಾಮ್ ಆಗಿರೋ ಪ್ಲೇಸ್ ಅಂದರೆ ಇದು ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಜಾಸ್ತಿ ಜನ ಬಂದಿಲ್ಲ ಸ್ನೇಹಿತರೆ, ಯಾರು ಬರೋದಿಲ್ಲ, ಕಮ್ಮಿ ಜನ ಬರೋದು. ಅಲ್ಲಿ ನೋಡೋದಲ್ಲ ನಾನು ಒಂದು 10 to 15 ಮೆಂಬರ್ಸ್ ಅಷ್ಟೇ ಇದ್ದಿದ್ದು, ಅಷ್ಟೂ ಇರಲಿಲ್ಲ. ಒಂದು ಇಬ್ಬರು ವಿಡಿಯೋ ಶೂಟ್ ಮಾಡ್ಕೊತಿದ್ರು ಅಷ್ಟೇ, ಅವರೊಂದು 10 ಮೆಂಬರ್ಸು ಇರಲಿಲ್ಲ ಸ್ನೇಹಿತರೆ. ಮತ್ತು ಈ ಪ್ಲೇಸ್ ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಗೊತ್ತಿಲ್ಲ, ದಯವಿಟ್ಟು ಶೇರ್ ಮಾಡಿ. ಮತ್ತು ನೀವು ಬೆಂಗಳೂರು ಅಥವಾ ದೊಡ್ಡಬಳ್ಳಾಪುರ ನಿಯರು ಅಥವಾ ನೆಲಮಂಗಲ ಅಥವಾ ತುಮಕೂರು ಕಡೆ ಯಾರಾದರೂ ಇದ್ದರೆ ಈ ಪ್ಲೇಸ್ನ ಮಳೆ ಟೈಮಲ್ಲಿ ವಿಸಿಟ್ ಮಾಡಿ. ಸೂಪರಾಗಿ ಗ್ರೀನ್ ಏರಿಯಾ ಕಾಣುತ್ತೆ. ಈಗೆಲ್ಲ ಸ್ವಲ್ಪ ಎಲ್ಲ ಥರ ಇದೆ ನೋಡಿ, ಎಲ್ಲ ಥರ ಇದೆ. ಮತ್ತು ಸ್ನೇಹಿತರೆ ಇನ್ನೊಂದು ಏನಂದರೆ ಅಲ್ಲಿ ನಿಮ್ಗೆ ಇನ್ನೊಂದು ಬೈಕ್ ರೈಡಿಂಗ್ ಮಾಡೋರಿಗೆ ಸೂಪರ್ ಆಗಿರೋ ಪ್ಲೇಸ್ ನೋಡಿದ್ದೆ, ಅಲ್ಲಿ ಬರ್ಬೇಕಾದ್ರೆ ನೋಡಿದೆ, ಬಟ್ ಒಳಗೆ ಹೋಗಲಿಲ್ಲ. ಫಸ್ಟ್ ಇಲ್ಲಿ ವಿಸಿಟ್ ಮಾಡೋಣ ಅಂತ ಬಂದಿದ್ದೀನಿ. ಮತ್ತು ಸ್ನೇಹಿತರೆ ನಾನು ಹೋಗ್ಬೇಕಾದ್ರೆ ಅಲ್ಲೊಂದು ವಿಸಿಟ್ ಮಾಡ್ತೀನಿ. ಅದು ಬೈಕ್ ರೈಡಿಂಗ್ ಏನಾದರೂ ಆಫ್ ರೋಡಿಂಗ್ ಸೂಪರ್ ಆಗಿದ್ದರೆ ನಾನು ನಿಮ್ಗೆ ಅಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಸ್ನೇಹಿತರೆ ಇದೇ ಥರ ಟ್ರಾವೆಲಿಂಗ್ ವ್ಲಾಗ್ಸ್ ಆಗಲಿ ಮತ್ತು ನಿಮಗೆ ಗೊತ್ತಿಲ್ಲದಿರೋ ಪ್ಲೇಸ್ಗಳನ್ನ ನಾನು ತೋರಿಸ್ತೀನಿ. ಮತ್ತು ನಿಮಗೆ ಚಾಲೆಂಜಿಂಗ್ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಇದೇ ಥರ ಸಪೋರ್ಟ್ ಮಾಡಿ. ಮತ್ತು ನನ್ನ ಚಾನಲ್ನ ಯಾರನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ.